ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಅಷ್ಟಕ್ಕೂ ನಿನ್ಗೆ ಓಟ್ ಬಿದ್ದಿರೋದು ಎಷ್ಟು ಹೇಳು? ಒಂದೇ. ಆ ಓಟ್ ನಂದೇ. ಹೌದಮ್ಮ, ನಾನೇ ನಿನಗೆ ಓಟ್ ಹಾಕಿದ್ದು. ನಾನು ಅನ್ಕೊಂಡಿದ್ದೆ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ನಾನು, ಜಯರಾಮ, ಜಾನ್ವಿ, ಪಾಪು 4 ಕೋಟಿ ನಿನಗೆ ಬೀಳುತ್ತೆ ಅಂತ. ಅದ್ರಲ್ಲಿ ನೀನು ಗೆದ್ದೇ ಬಿಡ್ತೀಯ ಅನ್ಕೊಂಡಿದ್ದೆ ಕಣಮ್ಮ. ಪಾಪು ಇದೆಯಲ್ಲ, ಅದು ಗೊತ್ತಾಗಲ್ಲ. 24 ಗಂಟೆ ಚಿಕ್ಕಮ್ಮ ಅಂತ ಇರುತ್ತೆ, ಗೊತ್ತಾಯ್ತಾ? ಚಿಕ್ಕಮ್ಮನಿಗೆ ಆಗ್ತು ಅಂತ ತಿಳ್ಕೊ. ಇನ್ನು 3 ಓಟ್ ಆದ್ರೂ ನಿನ್ಗೆ ಬೀಳಲೇಬೇಕಾಗಿತ್ತಲ್ಲ. ನೋಡಿ ಮಾವ, ಈ ವಿಷಯದಲ್ಲಿ ಹುಡುಗಾಟ ಆಡ್ಬೇಡಿ. ಜೈ ಮತ್ತೆ ಜಾನು ನನ್ನ ವಿರುದ್ಧ ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಆಯ್ತಮ್ಮ, ನೀನು ಹೇಳೋದೇ ಸತ್ಯ ಅಂತ ತಿಳ್ಕೊಳ್ಳೋಣ. ಹಂಗಿದ್ಮೇಲೆ ನಿನಗೆ 2 ಓಟ್ ಬರಬೇಕಾಗಿತ್ತು. ಯಾಕೆ ಒಂದೇ 1 ಓಟ್ ಬಂತು ಹೇಳು? ಜೈ ನನ್ನ ವಿರುದ್ಧ ಹೋಗೋದಕ್ಕೆ ಸಾಧ್ಯ ಇಲ್ಲ ಮಾವ. ನಿನ್ನ ಮಾತಿಗೆ ನಗಬೇಕು ಅಳಬೇಕು ಒಂದು ಗೊತ್ತಾಗ್ತಿಲ್ಲ ಕಣಮ್ಮ. ಸಾಧನ, ಈಗ ಜಯರಾಮ ನಿಂಗೆ ಯಾಕೆ ಓಟ್ ಹಾಕಿಲ್ಲ ಅಂತ ಬಿಡಿಸಿ ಹೇಳ್ತೀನಿ ಕೇಳು. ಅವನ ಹೆಸರಿಗೆ ನೀನು ಬಿಲ್ಲಲ್ಲಿ ಯಾವ ಆಸ್ತಿನೂ ಬರೆದಿರಲಿಲ್ಲ, ಅದಕ್ಕೆ ಸಿಟ್ಕೊಂಡು ನಿನಗೂ ಓಟ್ ಹಾಕಿಲ್ಲ. ಬಿದ್ದಿರೋದೇ 1 ಓಟು, ಅದು ನಂದು. ನೋಡಮ್ಮ, ಸೋತು ಬಟ್ಟೆ ತುಂಬಿಕೊಂಡು ಹೋಗೋದು ಜಾಣರ ಲಕ್ಷಣನೂ ಅಲ್ಲ, ವೀರರ ಲಕ್ಷಣನೂ ಅಲ್ಲ. ಇದ್ದು ಜಯಿಸ್ಬೇಕು ಸಾಧನ, ಇದ್ದು ಜಯಿಸ್ಬೇಕು. ನೋಡು, ನೀನೇನು ಚಿಂತೆ ಮಾಡಬೇಡ. ಅಷ್ಟಕ್ಕೆ ಅವಳು ಎಷ್ಟು ದಿವಸ ಈ ಮನೇನ ಚೆನ್ನಾಗಿ ನಿಭಾಯಿಸ್ತಾಳೆ ಅಂತ ನೋಡೋಣ, ಕಾದು ನೋಡೋಣ. ನೀನೇನಾದರೂ ಬಟ್ಟೆ ತುಂಬ್ಕೊಬಿಟ್ಟು ಆಚೆ ಹೋದೆ ಅಂತ ತಿಳ್ಕೊ. ಸೋತೋದ್ಲು, ಅದಕ್ಕೋಸ್ಕರ ಬಟ್ಟೆ ತುಂಬ್ಕೊಂಡು ಹೊರಟೋದ್ಲು ಅಂತ ಮೂದಲ್ಕೆ ಮಾತು ಬರುತ್ತೆ. ಯೋಚನೆ ಮಾಡು. ಇದಿಷ್ಟನ್ನು ಒಬ್ಬ ಮಾವನಾಗಿ, ನಿನ್ನ ತಂದೆಯಾಗಿ ನಿನಗೆಲ್ಲ ಬಿಡಿಸಿ ಹೇಳಿದ್ದೀನಿ. ನನ್ನ ಅನಿಸಿಕೆ, ನನ್ನ ಸೊಸೆ ಸಾಧನ ಧೈರ್ಯಗಾತಿ, ಛಲಗಾತಿ ಅಂತ. ಇದ್ರ ಮೇಲೆ ನಿನ್ನ ಆಲೋಚನೆಗೆ ಬಿಟ್ಟಿದ್ದು ಕಣಮ್ಮ. ಸಾಧನ, ನಾನು ಇನ್ನೊಂದ್ಸತಿ ಬರೋ ಅಷ್ಟೊತ್ತಿಗೆ ಈ ಬ್ಯಾಗು ಕಬೋರ್ಡಲ್ಲಿರುತ್ತೆ. ತಪ್ಪು ಮಾಡಿಬಿಟ್ಟೆ ಭಗವಂತ, ನಾನು ತಪ್ಪು ಮಾಡಿಬಿಟ್ಟೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಈ ಕುಟುಂಬ ಉಳ್ಸೋಕ್ಕೋಸ್ಕರ ಒಂದೇ ಒಂದು ಸುಳ್ಳು ಹೇಳ್ಬಿಟ್ಟೆ. ನನ್ನನ್ನು ಕ್ಷಮಿಸ್ಬಿಡು. ನಾನು ಸುಮನನಿಗೆ ಓಟ್ ಹಾಕಿದ್ದು, ಜಯರಾಮನ ಮೇಲೆ ಆಪಾದನೆ ಬರಂಗೆ ಮಾಡಿದೆ. ಏನೇ ಆಗಲಿ ಸಾಧನ ಜಯರಾಮನ ಸಂಬಂಧನ ಕಡ್ಕೊಳ್ಳಲ್ಲ ಅನ್ನೋ ನಂಬಿಕೆ ಮೇಲೆ. ಸಾಧನ ಜಾನ್ವಿ ಮೇಲೆ ಕೋಪ ಮಾಡಿಕೊಂಡು ಜಾನ್ವಿನ ದೂರ ಇಟ್ಟರೆ ಜಾನ್ವಿ ಭಾಳ ಹಸನ ಆಗುತ್ತೆ ಅನ್ನೋ ಒಂದೇ ಒಂದು ನಂಬಿಕೆಯಿಂದ ನಾನು ಸುಳ್ಳು ಹೇಳಿದೆ ಭಗವಂತ. ನನಗೆ ಕ್ಷಮಿಸ್ಬಿಡು ದೇವರೇ. ನಗ್ಬೇಡ್ವೋ, ಆ 1 ಓಟು ನಂದೆ. ನಾನು ಅದಕ್ಕೆ ವೋಟ್ ಮಾಡಿದ್ದು. ನನ್ನ ಅದಕ್ಕೆನ ನಾನು ಯಾವತ್ತೂ ಬಿಟ್ಕೊಡೋ ಮಾತೇ ಇಲ್ಲ. ಅಮ್ಮ, ಇವ್ರು ತಿದ್ದಿದ್ದೆ, ನೀ ತೊಡ್ಸಮ್ಮ. ಅತ್ತೆ, ಇನ್ನೊಂದ್ಸಲ ಯೋಚನೆ ಮಾಡಿ. ಇಷ್ಟು ದೊಡ್ಡ ಜವಾಬ್ದಾರಿ ಹೊರೋ ಶಕ್ತಿ ನನಗಿಲ್ಲ, ಆ ಯೋಗ್ಯತೆನೂ ನನಗಿಲ್ಲ ಅತ್ತೆ. ನಿನ್ಗೆ ಆ ಯೋಗ್ಯತೆ ಇದೆ ಅಮ್ಮ, ಇದು ಹಾಕು, ಆ ಯೋಗ್ಯತೆನೂ ಬರುತ್ತೆ. ನಿಮ್ಗೆ ಅದೇನಿದೆ ಸ್ವಲ್ಪ ಬೇಗ ಮುಗಿಸ್ತೀರಾ? ನಾನು ಅದಕ್ಕೆ ಹತ್ರ ಹೋಗ್ಬೇಕು. ಈಗಲೂ ಹೋಗು ಜಾನು, ಯಾರು ಹಿಡ್ಕೊಂಡಿದ್ದಾರೆ? ಬೆಂಕಿ ಹತ್ರ ಹೋಗ್ತಾ ಇದೆಯಾ, ಹುಷಾರು. ನೋಡು ಎಷ್ಟು ಲಕ್ಷಣವಾಗಿ ಕಾಣಿಸುತ್ತೆ. ನಿಜವಾಗ್ಲೂ ನಿಂಗೆ ದೃಷ್ಟಿ ಬೀಳುತ್ತೆ. ಈ ಮನೆ ಒಗ್ಗಟ್ಟನ್ನು ಉಳಿಸೋ ಜವಾಬ್ದಾರಿ ಇವತ್ತಿನಿಂದ ನಿನಗೆ ಸೇರಿದ್ದು ಕಂದ. ಸಾಧನನ್ನು ಬದಲಾಯಿಸೋದು, ಅವಳನ್ನ ನಿನ್ನ ಪರವಾಗಿ ಎಳ್ಕೊಳ್ಳೋದು ತುಂಬ ಕಷ್ಟ ಇದೆ ಕಂದ. ಆದರೆ ಇಂಥ 100 ಕಷ್ಟಗಳನ್ನು ಎದುರಿಸಿ ಬಂದವಳು ನೀನು. ಎಲ್ಲದನ್ನೂ ಸರಿ ಮಾಡ್ತೀನಿ. ಆ ನಂಬಿಕೆ ನನಗಿದೆ ತಾಯಿ. ಅದಕ್ಕೆ ನನ್ನ ಆಶೀರ್ವಾದನೂ ಇದೆ. ಅರೆ, ಇಂಥ ಸಮಯದಲ್ಲಿ ನೀನು ಬಗ್ಬಾರ್ದು ಅಂತ ನಿನ್ಗೆ ಹೇಳಿರ್ಲಿಲ್ವಾ? ನನ್ನ ಆಶೀರ್ವಾದ ನಿನ್ಗೆ ಯಾವತ್ತೂ ಇರುತ್ತಮ್ಮ. ಅದಕ್ಕೆ ನನ್ನ ಕಡೆಯಿಂದ ನಿಮ್ಗೊಂದು ಸರ್ಪ್ರೈಸ್. ಸಾರಿ ಅದಕ್ಕೆ,
ಬೆಳಿಗ್ಗೆ ನೀವು ಪೇಂಟಿಂಗ್ ನೋಡ್ತೀನಿ ಅಂದರೆ ನಾನು ಬೇಡ ಅಂತ ಗೆದ್ರಿಬಿಟ್ಟೆ. ಆ್ಯಕ್ಚುಲಿ ನನಗೇನು ಬಿಡಿಸ್ತಾ ಇದ್ದೆ ಗೊತ್ತಾ? ಹಾಗಾದ್ರೆ ನಿನಗೆ ಮುಂಚೆನೆ ಗೊತ್ತಿತ್ತಾ? ಹಾಂ, ಅದಕ್ಕೆ ನೀವು ಗೆದ್ದೇ ಗೆಲ್ತೀರಾ ಅಂತ ನನ್ನ ಮನಸ್ಸು ಹೇಳ್ತಾ ಇತ್ತು. ತುಂಬ ಚೆನ್ನಾಗಿ. ಕೂಲ್ ಡೌನ್ ಸಾಧನ, ಕೂಲ್ ಡೌನ್. ಇದನ್ನು ಒಪ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಅದು ಅವಳು ನಿನ್ ವಿರುದ್ಧ ಗೆಲ್ತಾಳೆ ಅಂತ ಹೇಳಿದ್ರೆ ಅದೇಗ್ ಸಾಧ್ಯ? ಹೇಗ್ ಸಾಧ್ಯನಾ? ನಿನ್ನಂಥವ್ರು ನನ್ ಬೆನ್ನಿಗೆ ಚೂರಿ ಹಾಕಿ ಕ್ರಾಸ್ ವೋಟಿಂಗ್ ಮಾಡ್ತಾರಲ್ಲ, ಆಗ ಸಾಧ್ಯ. ಯಾಕೆ ನನಗ್ ಮೋಸ ಮಾಡ್ದೆ? ಸಾಧನ, ನಾನು ನಿನಗ್ ಮೋಸ ಮಾಡೋದ? ಇಲ್ಲ ಸಾಧನ, ನಾನ್ ಮಾಡಿಲ್ಲ. ಸಾಧನ, ಏನಾಗಿದೆ ನಿನ್ಗೆ? ನಾನು ನಿನಗ್ ಮೋಸ ಮಾಡ್ತೀನ? ಏನ್ ತಲೆ ಕೆಟ್ಟಿದ್ಯಾ ನಿಂಗೆ? ಹೌದು, ತಲೆ ಕೆಟ್ಟಿದೆ. ಎಲ್ರು ಸೇರಿ ನನ್ ತಲೆ ಕೆಡೋಗ್ ಮಾಡ್ಬಿಟ್ಟಿದ್ದೀರಾ. ಇಲ್ಲಿ ಎಲ್ರು ನನ್ನವರು ಅಂತ ನಾನು ಅನ್ಕೊಂಡಿದ್ನಲ್ಲ, ಇಲ್ಲ, ಇಲ್ಲಿ ಯಾರು ನನ್ನವರಿಲ್ಲ. ಯಾರೋ ಯಾಕೆ? ನೀನೇ ನನಗ್ ಓಟ್ ಹಾಕಿಲ್ಲ. ಯಾಕೆ ನನಗ್ ಮೋಸ ಮಾಡ್ದೆ? ಯಾಕೆ ನನಗ್ ಓಟ್ ಹಾಕ್ಲಿಲ್ಲ? ಸಾಧನ, ನೀ ನನ್ನ ಹೆಂಡತಿ, ನೀ ನನ್ನ ಜೀವ ಕಣೆ. ನಿನಗಲ್ದೆ ಇನ್ಯಾರಿಗೆ ಓಟ್ ಮಾಡ್ಲಿ ನಾನು? ನಾನ್ ಮಾಡಿರೋದು ನಿನಗೇನೆ. ಮುಚ್ಚು ಬಾಯ್. ನಿಮ್ಮ ಅಪ್ಪ ಸುಳ್ಳು ಹೇಳ್ತಾರ? ನನ್ಗೆ ವೋಟ್ ಮಾಡಿದೀನಿ ಅಂತ ಹೇಳಿದ್ರು? ಇಲ್ಲ ಸಾಧನ, ಅಪ್ಪ ನಿನಗೆ ವೋಟ್ ಮಾಡಿದಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನಾನ್ ಮಾತ್ರ ನಿನಗೆ ವೋಟ್ ಮಾಡಿರೋದು. ಸುಳ್ಳು ಸಾಧನ, ನಾನ್ ಯಾಕೆ ಸುಳ್ಳು ಹೇಳಿ? ನೋಡು, ಅಪ್ಪ ಹೂ ಮಾರೋಳು ಪರವಾಗಿನ ಇದ್ದಂಗಿತ್ತು. ಅಪ್ಪ ಅವಳಿಗೆ ವೋಟ್ ಹಾಕಿರ್ತಾನೆ ಅಂತ ನಂಗೆ ಅನುಮಾನ ಇದೆ. ಹಾಗಾದ್ರೆ ಜಾನು ಅವಳು ಹಾಕಿಲ್ಲ ಅಂತ ಅನ್ಸ್ತಾ ಇದೆ. ಅವಳು ಅವ್ರ ಅಮ್ಮನ್ಗಿಂತ ಹೆಚ್ಚು ನನ್ನ ಪ್ರೀತಿಸ್ತಾಳೆ, ನನ್ನನ್ನ ನಂಬ್ತಾಳೆ. ಅವಳು ನನಗ್ ವೋಟ್ ಮಾಡ್ತಾ ಇರೋದಕ್ಕೆ ಸಾಧ್ಯನೇ ಇಲ್ಲ. ಇದೆ, ಮೊನ್ನೆ ಆ ಹೂ ಮಾರೋಳು ಜಾನುಗೆ ಅವಮಾನ ಮಾಡಿದ್ದು ತಾನೆ. ಈಗ ಅವಳೇ ಬ್ಲಾಕ್ ಮೇಲ್ ಮಾಡ್ತಾ ಇರ್ಬೇಕು. ಅಕಸ್ಮಾತ್ ನೀನ್ ಏನಾದ್ರೂ ವೋಟ್ ಮಾಡಿದ್ರೆ ಅಪ್ಪ ಅಮ್ಮನ್ ಹೇಳಿ ನೀನ್ ಆಚೆ ಹೋಗೋದನ್ನೇ ಬ್ಯಾನ್ ಮಾಡಿಸ್ತೇನೆ ಅಂತ ಹೆದರ್ಸಿರ್ಬೇಕು. ಅದಕ್ಕೆ ಜಾನ್ವಿ ಹೆದರ್ಕೊಂಡು ಕ್ರಾಸ್ ವೋಟಿಂಗ್ ಮಾಡಿರ್ತಾಳೆ. ನನ್ ಮಾತ್ ನಂಬು. ನಿನ್ಗೆ ಅಪ್ಪನೂ ವೋಟ್ ಮಾಡಿಲ್ಲ, ಜಾನ್ವಿನೂ ವೋಟ್ ಮಾಡಿಲ್ಲ. ನೀನ್ ಗಂಡನಾಗಿ ನಾನ್ ನಿನ್ಗೆ ವೋಟ್ ಮಾಡಲ್ವಾ? ನನ್ ಮೇಲೆ ನಂಬಿಕೆ ಅಲ್ವಾ? ನಿಜ ಹೇಳ್ತಾ ಇದ್ದೀನಿ, ನನ್ ಮಾತ್ ನಂಬು ಸಾಧನ. ಸುಮನ್ ಅವರೇ, ಅಪ್ಪ ಅಮ್ಮ ಸೇರಿ ವಿಲ್ ಬರೆಯೋ ಪರೀಕ್ಷೆ ಮಾಡ್ತಿದ್ದಾರೆ ಅಂತ ನೀವ್ ಯಾಕೆ ನನಗೆ ಹೇಳಲಿಲ್ಲ? ಮಾವ ಪರೀಕ್ಷೆ ಮಾಡಿದ್ದು ಅಂತ ಅವ್ರು ಹೇಳಿದ್ಮೇಲೆ ಗೊತ್ತಾಗಿದ್ದು ಸಾಹೇಬ್ರೆ. ಇನ್ನು ಅತ್ತೆ ಹೀಗೆ ಹೇಳಿದ್ರು ಅನ್ನೋ ವಿಷಯ ನಿಮ್ಗೆ ಹೇಳಿದ್ರೆ ಜಗಳ ಮಾಡ್ತೀನಿ ಅಂತ ಹೇಳಿದ್ರಿ. ಅದಕ್ಕೆ ಭಯ ಪಡ್ಕೊಂಡು ನಾನೇ ಮಾಡಿದ್ದು ಅಂತ ಹೇಳಿದೆ. ಹಾಗಂತ ನಿಮ್ದಲ್ದೇ ಇರೋ ತಪ್ಪನ್ನ ನಿಮ್ಮೇಲೆ ಹಾಕೋತೀರಾ? ಸಾಹೇಬ್ರೆ, ನನಗೆ ಎಷ್ಟೇ ನೋವಾದ್ರೂ ನಾನು ಸಹಿಸ್ಕೋತೀನಿ. ಆದರೆ ಮನೆಯವ್ರಿಗೆ, ದೊಡ್ಡವ್ರಿಗೆ ನೋವಾದ್ರೆ ಅದನ್ನ ನಂಗೆ ಸಹಿಸ್ಕೊಳಕ್ಕಾಗಲ್ಲ. ಅಲ್ಲ ರೀ, ನನಗೆ ನಿಮ್ಮ ಮೇಲೆ ಅಭಿಪ್ರಾಯನೇ ಬದಲಾಗಿತ್ತಲ್ಲ. ಅಭಿಪ್ರಾಯ ಮತ್ತೆ ಬದಲಾಗುತ್ತೆ ಅನ್ನೋ ನಂಬಿಕೆ ನನಗಿತ್ತು ಸಾಹೇಬ್ರೆ. ಅದಕ್ಕೆ ತಾಳ್ಮೆಯಿಂದ ಕಾದಿತ್ತು. ಅಕಸ್ಮಾತ್ ನಾನು ಸೀರಿಯಸ್ ಆಗಿ ರಿಯಾಕ್ಟ್ ಮಾಡಿ ನಿಮ್ಮನ್ನ ಈ ಮನೆಯಿಂದ ಆಚೆ ಕಳಿಸಿದರೆ? ಮನೆಯಿಂದ ಕಳ್ಸಲ್ಲ ಅಂತ ನನಗೆ ಗೊತ್ತಿತ್ತು. ಆ ನಂಬಿಕೆ ನನಗಿತ್ತು. ಅದ್ ಯಾವ ರೀತಿ ನಂಬಿಕೆ ರೀ? ನನ್ನ ಮೇಲೆ ಅಷ್ಟು ನಂಬಿಕೆನಾ ನಿಮ್ಗೆ? ನಿಮಗೆ ನನ್ನ ಮೇಲೆ ಪ್ರೀತಿ ಇಲ್ಲದೆ ಇರ್ಬೋದು, ಕಾಳಜಿನೂ ಇಲ್ಲದೆ ಇರ್ಬೋದು, ಆದ್ರೆ ನನ್ನ ಮಗು ಮೇಲೆ ಪ್ರೀತಿ ಕಾಳಜಿ ಇದೆ ಅಂತ ನನಗೆ ಗೊತ್ತು ಸಾಹೇಬ್ರೆ. ಯಾವತ್ತಾದ್ರೂ ಕಾಳಜಿಯಿಂದ ನಡ್ಕೊಂಡಿದ್ದು ನೀವು ನೋಡಿದ್ದೀರಾ? ನನ್ನ ಪ್ರೀತಿ ತೋರಿಸಿದ್ದೀನ? ಸಾಹೇಬ್ರೆ, ಕಣ್ಣಿಗೆ ಕಾಣಿಸೋ ಹಾಗೆ ತೋರ್ಸೋದು ಮಾತ್ರ ಪ್ರೀತಿ ಅಲ್ಲ. ಅವತ್ತು ಜಾನ್ವಿ ನನ್ನನ್ನು ತಳ್ಳಿದಾಗ ನೀವು ಅವಳ ಸ್ವಂತ ತಂಗಿ ಅಂತಾನು ನೋಡದೆ ಅವಳ ಮೇಲೆ ಕೈ ಮಾಡಿದ್ರಿ. ಆಗ ನಿಮ್ಮ ಮುಖದಲ್ಲಿ ಆವೇಶ ಕಾಣಿಸ್ತು ಸಾಹೇಬ್ರೆ. ಆ ಆವೇಶ ನಮ್ಮ ಮಗುಗೇನಾದ್ರೂ ಆಗ್ಬಿಡುತ್ತೇನೋ ಅನ್ನೋದಾಗಿತ್ತು. ಅವತ್ ಕಾಲೇಜಿಗೆ ನಾನು ಆಟೋದಲ್ಲಿ ಹೋದಾಗ ಮಗುಗೆ ಹೆಚ್ಚು ಕಡಿಮೆ ಆಗ್ಬಿಡತ್ತೆ ಅಂತ ಅಲ್ಲಿಗೆ ಓಡ್ಕೊಂಡು ಬಂದಿದ್ರಿ. ವಾಪಸ್ ಬರ್ತಾ ಕಾರಲ್ಲೇ ಕರ್ಕೊಂಡು ಬಂದ್ರಿ. ಇದು ಕಾಳಜಿ ಅಲ್ವಾ ಸಾಹೇಬ್ರೆ? ರೋಡ್ ಸೈಡಲ್ಲಿ ಮಾವಿನಕಾಯಿ ಕೊಡ್ಸಿ ಅಂದಿದ್ದಕ್ಕೆ ರೋಡ್ ಸೈಡ್ ಎಲ್ಲ ತಿನ್ಬಾರ್ದು ಅಂತ ರೇಗದ್ರಿ. ಆಮೇಲೆ ಬಸ್ರಿ ಬೈಕೆ ತೀರ್ಸೋದಕ್ಕೆ ಅದನ್ನು ಕೊಡ್ಸಿದ್ರಿ. ಇದು
ಮಗು ಮೇಲಿರೋ ಕಾಳಜಿ ಅಲ್ಲದೆ ಇನ್ನೇನು ಸಾಹೇಬ್ರೆ? ನೀವು ಬಾಯ್ ಬಿಟ್ಟು ಒಪ್ಕೊಂಡಿಲ್ಲ ಸಾಹೇಬ್ರೆ. ಒಪ್ಕೊಳ್ಳೋ ದಿನಾನೂ ಬರುತ್ತೆ. ಅಲ್ಲಿವರೆಗೂ ನಾನು ಕಾಯ್ತಾನೆ ಇರ್ತೇನೆ. ಸರಿ, ಹಾಗಾದ್ರೆ ನಾನು ಬರ್ತೀನಿ. ಕಂಗ್ರ್ಯಾಚುಲೇಷನ್ಸ್ ಸುಮನ್ ಅವರೇ, ನೀವು ಈ ಎಲೆಕ್ಷನ್ ಗೆದ್ಬಿಟ್ರಿ. ಇನ್ನು ಮುಂದೆ ನಾನು ನಿಮ್ಮ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರೆ ನನ್ನ ಮಾತನ್ನ ಕಟ್ ಮಾಡಿ ಯಾವ್ದು ಸರಿ ಅಂತ ಹೇಳಿ, ಆಯ್ತಾ? ರಾಜೇಶ, ಕೇಳಿಸ್ಕೊಂಡ್ಯಾ? ಸಾಹೇಬ್ರಿಗೆ ಹಂತ ಹಂತವಾಗಿ ನನ್ನ ಮೇಲೆ ಪ್ರೀತಿ ಬರ್ತಾ ಇದೆ, ಕಾಳಜಿ ಶುರುವಾಗಿದೆ. ಪಾಸಿಬಲ್? ಅವಳು ಗೆಲ್ಬಾರ್ದಿತ್ತು, ನನ್ನ ಅದಕ್ಕೆ ಗೆಲ್ಬೇಕಿತ್ತು. ಅವಳು ಹೇಗ್ ಗೆದ್ಲು? ಇಷ್ಟು ದಿನ ಯಾವ ಹಕ್ಕು ಅಧಿಕಾರ ಇಲ್ದೇನೆ ಒಳ್ಳೆ ಯಜಮಾನಿ ತರ ಆಡ್ತಾ ಇದ್ಲು. ಇವಾಗ ಇನ್ನೊಡ್ ಕಾಟ ಜಾಸ್ತಿ ಆಗುತ್ತೆ ಅನ್ಸುತ್ತೆ. ಮೊದಲು ಈ ವಿಷಯದ ಬಗ್ಗೆ ಅದಕ್ಕೆ ಹತ್ರ ಮಾತಾಡ್ಬೇಕು ನಾನು. ಎಲ್ಲಿಟ್ಟೆ ನಾನು? ಇಷ್ಟು ದಿವಸದಿಂದ ನನಗೆ ಹೀಗೆ ಮೋಸ ಮಾಡಬೇಕು ಅಂತ ಅನ್ಕೊಂಡಿದ್ದೆ. ಅದಕ್ಕೆ ನೀನು ಕೇಳಿದಾಗೆಲ್ಲ ಕೇಳಿದ್ದನ್ನೆಲ್ಲ ಕೊಡ್ಸಿದ್ದೀನಿ. ನೀನು ಪ್ರತಿ ಸಲ ದುಡ್ಡು ಕೇಳಿದಾಗ್ಲೂ ನೀನು ಕೇಳಿದ್ದಕ್ಕಿಂತ ಹೆಚ್ಚು ಕೊಟ್ಟಿದ್ದೀನಿ. ಪ್ರತಿಯೊಂದು ಕೆಲಸದಲ್ಲೂ ನಾನು ನಿನಗೆ ಬೆನ್ನೆಲುಬಾಗಿ ನಿಂತಿದ್ದೀನಿ. ನಾನು ನಿನಗೆ ಸಪೋರ್ಟ್ ಮಾಡಿದಷ್ಟು, ನಾನು ನಿನ್ನ ಕೇರ್ ಮಾಡಿದಷ್ಟು ನಿಮ್ಮ ಅಪ್ಪ ಅಮ್ಮನೂ ಮಾಡಿಲ್ಲ. ಹೌದು, ಅದಕ್ಕೆ ಅದು ನಿಜಾನೇ. ಆದ್ರೆ ನೀವ್ ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೋತಿದ್ದೀರಾ? ಯಾಕ ಯಾರಿಗೆ ವೋಟ್ ಮಾಡ್ದೆ ನೀನು? ಅವಳಿಗೆ ಯಾಕೆ ವೋಟ್ ಮಾಡ್ದೆ? ವಾಟ್? ನಾನು ನಿಮಗ್ ವೋಟ್ ಮಾಡಿಲ್ವಾ? ಆ ಇಡಿಯಟ್ಗೆ ನಾನು ವೋಟ್ ಮಾಡಿದ್ದೀನ? ಯಾರದಕ್ಕೆ ನಿಮ್ಗೆ ಇದನ್ನೆಲ್ಲ ಹೇಳಿದ್ದು? ನಾನು ವೋಟ್ ಮಾಡಿದ್ದು ನಿಮಗೇನೆ. ಶಟ್ ಅಪ್! ಎಲ್ಲರೂ ಸೇರಿ ನನ್ನ ಜೊತೆ ಆಟ ಆಡ್ತಿದ್ದೀರಾ. ನನ್ನೇನ್ ಫೂಲ್ ಅಂತ ಅನ್ಕೊಂಡಿದ್ದೀರಾ? ನನಗ್ ಬಂದಿರೋದು ಒಂದೇ ಓಟು. ಅದನ್ನ ಹಾಕಿರೋದು ನಾನೇ. ಅದಕ್ಕೆ ಮುಚ್ಚು ಬಾಯ್. ಅದಕ್ಕೆ ಕಾಮ್ ಡೌನ್. ಅದಕ್ಕೆ ಆ ಓಟ್ ಹಾಕಿದ್ದು ನಾನೇ. ಅದಕ್ಕೆ ನನ್ನ ನಂಬಿ. ಮಾವ ಬಂದೇ ಅಮ್ಮ. ಸುಮನ, ಕುಡಿಯೋದಿಕ್ಕೆ ಒಂದು ಲೋಟ ನೀರು ಕೊಡಪ್ಪ. ಮಾವ, ಇನ್ನೂ ಕಾಲ ಮಿಂಚಿಲ್ಲ. ಯಾವ ವಿಷಯಕ್ಕೆ? ಸಮಸ್ಯೆಗಳನ್ನ ನಾವ್ ಈಗ್ಲೂ ಸರಿ ಮಾಡ್ಬೋದು ಮಾವ. ಏನಾಗಿದೆಯಮ್ಮ ಈಗಂತದ್ದು? ಈ ಮನೆ ಸೊಸೆಯಾಗಿ ನಿಮ್ ಮನ್ಸಲ್ಲಿ ಮಗಳ ಸ್ಥಾನ ಕೊಟ್ರಷ್ಟೇ ಸಾಕು. ಈ ಮನೆ ಜೇನ್ಗೂಡಾಗಿ ಒಗ್ಗಟ್ಟಾಗಿರ್ಬೇಕು ಅಂತ ಹೇಳಿದ್ರಿ ನೀವು. ಆದ್ರೀಗ ಅದ್ ಎಲ್ಲಿ ಹೊಡೆದೋಗ್ಬಿಡುತ್ತೋ ಅನ್ನೋ ಭಯ ಆಗಿದೆ ಮಾವ. ಸುಮನ, ನೀನು ಹಿಂದೆನೂ ನನಗೆ ಒಂದ್ಸರಿ ಮಾತು ಹೇಳಿದ್ದೆ. ನಾನು ಅವಾಗಲೇ ಗಂಭೀರವಾಗಿ ತಗೊಂಡಿದ್ದಿದ್ರೆ ಇಷ್ಟೆಲ್ಲ ರಾದ್ಧಾಂತ ಆಗ್ತಿರ್ಲಿಲ್ಲ. ಹೌದು, ಇದನ್ನೆಲ್ಲ ಮಾಡಿದ್ದು ನಂದು ತಪ್ಪೇ ಕಣಪ್ಪ. ಯಾವ ಮಾವ ತಾನೇ ತನ್ನ ಮನೆ ಸೊಸೆಯಂದ್ರನ್ನ ಒಂದು ಮೇಲು ಒಂದು ಕೀಳು ಅಂತ ನೋಡ್ತಾನೆ ಹೇಳು? ಯಾವ ಮನೆಯಲ್ಲಿ ಸೊಸೆಯಂದ್ರಿಗೆ ಸ್ಪರ್ಧೆ ಇಡ್ತಾರೆ ಹೇಳು? ಆ ಕೆಲಸ ನಾನು ಮಾಡ್ಬಿಟ್ನಲ್ಲ ಅಂತ ನನ್ನ ಮನಸ್ಸಿಗೆ ತುಂಬ ನೋವಾಗ್ತಿದೆ ಕಣಮ್ಮ, ಬೇಜಾರಾಗ್ತಾ ಇದೆ. ಆದರೆ ನನ್ನ ಮನಸ್ಸಿಗೆ ಒಂದು ಸಮಾಧಾನ ಬೇಕಿತ್ತು. ಅದೇನು ಅಂದರೆ, ನನ್ನ ಮನೆಗೆ ನೀನೇ ಸರಿಯಾದ ಸೊಸೆ ಅಂತ ಎಲ್ರಿಗೂ ತಿಳಿಸ್ಬೇಕಾಗಿತ್ತು. ಆ ಕೆಲಸ ಮಾಡಿ ಮುಗಿಸಿದ್ದೀನಿ ಅನ್ನೋ ತೃಪ್ತಿ ನನಗಿದೆ, ಅಷ್ಟು ಸಾಕು. ಅದಕ್ಕೋಸ್ಕರ ನಾನು ಈ ದಾರಿಲಿ ಹೋಗದೆ ನಂಗೆ ಬೇರೆ ಮಾರ್ಗನೇ ಇರಲಿಲ್ಲ ಕಣಮ್ಮ. ಮಾವ, ಯಾರ್ಗ ಅರ್ಥ ಮಾಡಿಸ್ಬೇಕಾಗಿತ್ತು? ಇದೆಲ್ಲ ಯಾಕೆ ಬೇಕಿತ್ತು ಮಾವ? ನಾನು ಈ ಮನೆಗೆ ಇತ್ತೀಚೆಗೆ ಸೊಸೆಯಾಗಿ ಬಂದವಳು. ಕಲಿಯೋದು ತುಂಬ ಇದೆ. ಆದರೆ ಸಾಧನಕ್ಕ 8 ವರ್ಷದಿಂದ
ಈ ಮನೆ ಸೊಸೆಯಾಗಿ ಬಾಳ್ಕೊಂಡು ಬಂದಿದ್ದಾರೆ. ಅಷ್ಟು ವರ್ಷದಿಂದ ಏನೂ ಸಮಸ್ಯೆ ಆಗದೆ ಇರೋ ಹಾಗೆ ನೋಡ್ಕೊಂಡು ಬಂದಿದ್ದಾರೆ. ಹೇಳ್ಬೇಕು ಅಂದ್ರೆ ಈ ಅಧಿಕಾರ ಸಿಗ್ಬೇಕಾಗಿದ್ದು ಸಾಧನಕ್ಕಂಗೆ ಮಾವ. ಆದ್ರೆ ನನ್ಗೆ ಎಳ್ಳಷ್ಟು ಅರ್ಹತೆ ಇಲ್ಲ ಮಾವ. ನಿಮ್ ದಮ್ಮಯ್ಯ ಅಂತೀನಿ, ಮನೆ ಉಳಿಯೋಕ್ಕೂ ಮುಂಚೆ ಇದನ್ನ ನೀವೇ ಸರಿ ಮಾಡ್ಬೇಕು. ಇಲ್ಲಾಂದ್ರೆ ಸಾಧನಕ್ಕ ನಮ್ಮಿಂದ ದೂರ ಆಗ್ಬಿಡ್ತಾರೆ. ನಿನ್ಗಿರೋ ಭಯ ಸಹಜನೇ ಕಣಮ್ಮ. ಆದರೆ ಸಾಧನ ಆಗ್ಲೇ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಾಗೋಗಿದೆ. ಇಲ್ಲ ಮಾವ, ಯಾವುದೇ ಕಾರಣಕ್ಕೂ ಅದಾಗಬಾರ್ದು. ಅದಕ್ಕೆ ನಾನು ಒಪ್ಪೋದು ಇಲ್ಲ. ಅದಾಗಬಾರ್ದು ಅನ್ನೋದಕ್ಕೋಸ್ಕರನೇ ನಾನು ಸಾಧನನ್ನ ಸಾಕಷ್ಟು ಸಮಾಧಾನ ಮಾಡಿದ್ದೀನಿ, ಪರಿಪರಿಯಾಗಿ ಬೇಡ್ಕೊಂಡಿದ್ದೀನಿ. ಯಾವ ಅನಾಹುತನು ಬರೆದಿದ್ದಂಗೆ ತಡೆಯೋ ಜವಾಬ್ದಾರಿ ನಿನಗೆ ಸೇರಿದ್ದು ಮಗಳೇ. ಅಯ್ಯೋ ಮಾವ, ಮತ್ತದೇ ಮಾಡ್ತಿದ್ದೀರಲ್ಲ. ದಯವಿಟ್ಟು ನಂಗೆ ಈ ರೀತಿ ಜವಾಬ್ದಾರಿನ ಕೊಡಬೇಡಿ. ಸುಮನ, ಅಧಿಕಾರದ ವ್ಯಾಮೋಹ ಯಾರು ತುಂಬ ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ಆ ಅಧಿಕಾರ ಕೈ ತಪ್ಪೋದಾಗ ನೋವಾಗೋದು ಸಹಜನೇ ಕಣಮ್ಮ. ಆದರೆ ಅದನ್ನ ಸರಿದೂಗಿಸ್ಕೊಂಡು ಹೋಗುವಂಥ ಗುಣ ಅಧಿಕಾರ ಯಾರ ಕೈಲಿರುತ್ತೋ ಅವ್ರು ನೋಡ್ಕೋಬೇಕು. ಈ ಮನೆ ಚುಕ್ಕಾಣಿ ನೀನು ಹಿಡಿಬೇಕಮ್ಮ, ನೀನು ಹಿಡಿಬೇಕು. ಒಂದು ವೇಳೆ ಈ ಮನೆನ ಯಾರಾದರೂ ಒಡಿಬೇಕು ಅಂತ ಪ್ರಯತ್ನ ಪಟ್ರೆ ಅದನ್ನು ನೀನು ಬದಲಾಯಿಸಬೇಕು. ಈ ಮನೇನ ಒಗ್ಗಟ್ಟಾಗಿ ನಡೆಸ್ಕೊಂಡು ಹೋಗೋ ಜವಾಬ್ದಾರಿ ನಿಂದು ಕಣಮ್ಮ. ನೀವೇ ನನ್ನ ನಂಬದೆ ಹೋದ್ರೆ ನಾನು ಇನ್ಯಾರ ಹತ್ರ ಹೇಳಿ ಅದಕ್ಕೆ? ಜೈನ್ ನನಗೆ ವೋಟ್ ಹಾಕಿರೋದು ಅಂತ ನನಗೆ ಪ್ರಾಮಿಸ್ ಮಾಡಿದ್ದಾನೆ. ಹಾಗಾದ್ರೆ ನಾನು ಪ್ರಾಮಿಸ್ ಮಾಡ್ತೀನಿ ಅದಕ್ಕೆ. ನಿಮ್ಮ ಮೇಲೆ ಪ್ರಾಮಿಸ್, ನನ್ನ ಮೇಲೆ ಪ್ರಾಮಿಸ್, ನೀವು ಯಾರ ಮೇಲೆ ಬೇಕಾದ್ರೂ ಪ್ರಾಮಿಸ್ ಮಾಡಕ್ಕೆ ಹೇಳಿ, ನಾನು ರೆಡಿ ಇದೀನಿ, ನಾನು ಮಾಡ್ತೀನಿ. ನನ್ನ ನಂಬಿ ಅದಕ್ಕೆ ಪ್ಲೀಸ್. ಇಲ್ಲ, ಈ ಮನೇಲಿ ನನ್ನ ವಿರುದ್ಧ ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ. ಎಲ್ಲರೂ ಸೇರಿ ನನ್ನನ್ನೇ ಯಾಮಾರಿಸ್ತಿದ್ದೀರಾ ಅಲ್ವಾ? ನಾನು ಯಾರ ಮಾತನ್ನು ನಂಬಲ್ಲ. ನನಗೆ ಎಲ್ಲರೂ ಸೇರಿ ಮೋಸ ಮಾಡ್ತಿದ್ದೀರಾ. ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ ಅದಕ್ಕೆ, ನನ್ನ ಮೇಲೆ ಮಾತ್ರ ಅನುಮಾನ ಪಡಬೇಡಿ. ನಾನು ನಿಮಗೆ ಅನ್ಯಾಯ ಮಾಡಲ್ಲ. ಆ ಹೂ ಮರಳಿಗಂತೂ ನಾನು ಸಪೋರ್ಟ್ ಮಾಡಕ್ ಸಾಧ್ಯನೇ ಇಲ್ಲ. ಅವ್ಳು ಕಂಡ್ರೇನೆ ನನ್ಗಾಗಲ್ಲ. ಅವಳು ಅಂದ್ರೆ ಮೈ ಎಲ್ಲ ಉರಿಯುತ್ತೆ. ನಾನು ಯಾಕೆ ಅದಕ್ಕೆ ಅವಳಿಗೆ ವೋಟ್ ಮಾಡ್ಲಿ? ವೋಟ್ ಮಾಡದೆ ಹೋದ್ರೆ ನಿನ್ನ ಪಾರ್ಟಿ ಪಬ್ ಕಳ್ಸಲ್ಲ ಅಂತ ಅವಳು ಬ್ಲ್ಯಾಕ್ ಮೇಲ್ ಮಾಡಿರ್ಬೇಕು. ಅಪ್ಪ ಅಮ್ಮಂಗೆ ಹೆದರ್ಕೊಳ್ಳಲ್ಲ ನಾನು. ಇನ್ ಹೋಗಿ ಹೋಗಿ ಏನ್ ಅದಕ್ಕೆ ನೀವು? ನಾನು ಯಾರ ಮಾತನ್ನು ನಂಬಲ್ಲ. ನನಗೆ ಯಾರ ಮಾತ್ ಮೇಲೂ ನಂಬಿಕೆನೂ ಬರ್ತಿಲ್ಲ. ನೀನು ಶತ್ರು ತರ ಕಾಣ್ತಿದ್ಯಾ. ಜೈ ಅವನು ಶತ್ರು ತರ ಕಾಣ್ತಿದ್ದಾನೆ. ಮಾವ ಕೂಡ. ಈ ಮನೆಯಲ್ಲಿ ಪ್ರತಿಯೊಬ್ರು ಶತ್ರುಗಳಾಗಿದ್ದಾರೆ. ಈ ಕುಟುಂಬ ನನಗೆ ಮೋಸ ಮಾಡಿದೆ. ಬಿಡಲ್ಲ. ನನ್ನ ಅವಮಾನದ ಪ್ರತೀಕಾರ ಹೇಗಿರುತ್ತೆ ಅಂತ ಈ ಕುಟುಂಬ ಎದುರಿಸುತ್ತೆ. ಅದಕ್ಕೆ ಪ್ಲೀಸ್, ಅದಕ್ಕೆ ನನ್ನ ಮಾತನ್ನ ನಂಬಿ. ಅದಕ್ಕೆ ನೋ, ನಾನು ಯಾರನ್ನು ನಂಬಲ್ಲ. ನಾನು ಯಾರು ನೆಮ್ಮದಿಯಾಗಿರೋದಕ್ಕೂ ಬಿಡಲ್ಲ. ನನಗಿಷ್ಟು ಅವಮಾನ ಮಾಡಿರೋ ಫ್ಯಾಮಿಲಿನ ನಾನ್ ನೆಮ್ಮದಿಯಾಗಿರೋದಕ್ಕೆ ಬಿಡ್ತೀನ?